ನವಲಗುಂದ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಕ್ರಮ ವಹಿಸಲಿ. ಶಾಸಕರಾದ NH ಕೋನರೆಡ್ಡಿ. ಜನರ ಸಮಸ್ಯೆಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲೇ ಪರಿಹರಿಸುವ ಹಿತದೃಷ್ಟಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಕ್ರಮ ವಹಿಸಲು ಮುಂದಾಗಬೇಕು ಎಂದು ಶಾಸಕರಾದ NH ಕೋನರೆಡ್ಡಿ ಹೇಳಿದರು. ಇಂದು ನವಲಗುಂದದ ಶಿಕ್ಷಕರ ಸಹಕಾರಿ ಕಲ್ಯಾಣ ಕೇಂದ್ರದಲ್ಲಿ ನವಲಗುಂದ, ಅಣ್ಣಿಗೇರಿ ಮತ್ತು ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಹೋಬಳಿ ಸೇರಿದಂತೆ ನವಲಗುಂದ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜನರು ಇದ್ದಲ್ಲಿಗೆ ಸರ್ಕಾರದ ಸೇವೆಗಳು ತಲುಪಬೇಕು. ಆ ನಿಟ್ಟಿನಲ್ಲಿ ನನ್ನ ಕಚೇರಿಯಲ್ಲಿ ಪ್ರತಿ ಮಂಗಳವಾರ ಜನತಾ ದರ್ಶನ ಮಾಡುತ್ತೇನೆ. ಜನರ ಬಳಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹೋಗಿ ಸಮಸ್ಯೆಗಳನ್ನ ತುರ್ತಾಗಿ ಬಗೆಹರಿಸಬೇಕು. ಜನರ ಕಾಮಗಾರಿಗಳನ್ನ ಆಲಿಸಿ ಪರಿಹರಿಸಲು ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಪರಿಸರ ಇಲಾಖೆ ಒಪ್ಪಿಗೆ ದೊರೆತ ನಂತರ ಕಾಮಗಾರಿ ಆರಂಭಿಸಲಾಗುವುದು. ಈ ಕುರಿತಂತೆ ನಿನ್ನೆ ನಡೆದ ಲೋಕಸಭಾ ಸದಸ್ಯರ ಸಭೆಯಲ್ಲಿ ಕಾಮಗಾರಿ ಆರಂಭಕ್ಕೆ ಅನುಮತಿ ನೀಡುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಲಾಗಿದೆ. ಈ ಭಾಗದಲ್ಲಿ 239 ಕಿಲೋಮೀಟರ್ನಷ್ಟು ಚಕ್ಕಡಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಚಕ್ಕಡಿ ರಸ್ತೆಗಳಿಗೆ ಮುಖ್ಯಮಂತ್ರಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ. ವರದಿ ಸಂಜಯ್ ಗುರಿಕಾರ್, ಬಂಡಾಯ ಎಕ್ಸ್‌ಪ್ರೆಸ್ ನ್ಯೂಸ್, ನವಲಗುಂದ. ಜನತಾ ದರ್ಶನವನ್ನ ಮಾಡಿದ್ದೇವೆ. ಇವತ್ತು ಕಾಯ್ದೆ ಪ್ರಕಾರ ಅವ್ರು ತಿಂಗಳ ರಿಪೋರ್ಟ್ ಮಾಡಬೇಕಂತ ಒಂದು ಸಂದೇಶ ಸರ್ಕಾರ ಕೊಟ್ಟಂತ ನಮ್ಮ ಸರ್ಕಾರ ಜನಗಳಿಗೆ ಅಧಿಕಾರಿಗಳು ಹೋಗ್ಬೇಕು, ಜನಪ್ರತಿನಿಧಿಗಳು ಅನ್ನುವಂಥ ಒಂದು ಮಾತನ್ನು ಮಾಡಿದಂತ ಅವರೆಲ್ಲ ಅಧಿಕಾರಿಗಳು ಇವತ್ತು ಬಂದು ತಮ್ಮ ಹತ್ರ ಅಹವಾಲನ್ನು ಕೇಳಿ ಅರ್ಜಿಗೆ ಮಾಡಿ ಅಲ್ಲಿ ಏನು ನೋಂದಾಗಿರ್ತಾವ ಆ ನೋಂದಾಗಿ ಅಷ್ಟೇ ಬಿಡಲ್ಲ. ಅದೇನು ಫಾಲೋ ಮಾತನ್ನು ಮೇಂಟೈನ್ ಮಾಡ್ತೀವಿ ಅಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಸರ್ಕಾರ ಹಾಕೊಂಡಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಕ್ಕೆ ನಾನು ಬಯಸ್ತೇನೆ. ಅದು ಕೂಡ ನಿನ್ನೆ ನಮ್ಮ ನೋವು ಸಂಬಂಧಪಟ್ಟಂತ ಒಂದು ವಿಶೇಷ ಮಹದಾಯಿ ಕಳಸಾ ಬಂಡೂರಿ ವಿಷಯಕ್ಕೆ ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಸಂಬಂಧಪಟ್ಟಂತಹ ಸಚಿವ ಸಂಪುಟದ ಎಲ್ಲ ಸದಸ್ಯರು, ನಮ್ಮ ಕೇಂದ್ರ ಸಚಿವರುಗಳಾದಂತಹ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ, ಅದೇ ರೀತಿಯಾಗಿ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ, ಈ ನೀರಾವರಿ ಇಲಾಖೆಗೆ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಸೋಮಣ್ಣ ಅವರಿಗೆ, ಬಹಳ ಜನ ಎಲ್ಲರೂ ಕೂಡ್ಕೊಂಡು ಎಲ್ಲ MP ಕೂಡಿ ನಮ್ಮ ರಾಜ್ಯದ ನಿರಾಜನ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿರೋಣ ಅಂತ ಹೇಳಿ ಮಹದಾಯಿ ಕಳಸಾ ಬಂಡೂರಿ ಜಾರಿ ಮಾಡಲಿಕ್ಕೆ ಅನುಮತಿ ಕೊಡಿಸಬೇಕು ಅಂತ ಹೇಳಿ ಒಕ್ಕೂಟದ ಒತ್ತಾಯ ಮಾಡಿದ್ರೆ ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಮಾಹಿತಿ ತಗೊಂಡೆ. ಆದ್ರೆ ಅನುಮತಿ ಕೇವಲ ನಾವು ದೊಡ್ಡ ಕೆಲಸ ಇಲ್ಲ. ನಮಗೆ ಪರಿಸರ ಇಲಾಖೆ ಅನುಮತಿ ಕೊಟ್ಬಿಟ್ರೆ ನಾವು ಟೆಂಡರ್ ಕರೆದು ಕಾಮಗಾರಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಜುಲೈ 21 ಐತಿ, ರೈತರು ಹೋರಾಟ ಮಾಡ್ಕೊಳ್ಳುವಂತ ಭಾವನೆ ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಿನ್ನೆ ನಡೆದಂತ ಸಭೆ ಒಂದು ಫಲಪ್ರದ ರೀತಿಯಲ್ಲಿ ಬಂದಿದೆ. ಅದರ ಆದೇಶ ಹೊರಕೊಡ್ಬೇಡ, ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಎಚ್ಚರಿಕೆಯಿಂದ ರೈತರು ಹೇಳ್ತಕ್ಕಂಥದ್ದು ಕರೆಕ್ಟ್ ಇದೆ. ಆದ್ರೆ ಆ ಹಂತಕ್ಕೆ ಇವತ್ತು ಬಂದು ಹೊಟ್ಟೈತೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ಇವತ್ತಿನ ಸಭೆ ಒಂದು ಒಳ್ಳೆಯ ಸಂದೇಶವನ್ನ ಇವತ್ತು ಕೇಂದ್ರದಾಗ ಏನೇನು ಚರ್ಚೆ ಆಗಿತ್ತು ಅದನ್ನು ತಮ್ಮ ಹೇಳಲಿಕ್ಕೆ ಬಯಸ್ತಾರೆ ಅನ್ನುವಂತ ವಿಚಾರ ಹೇಳಿ ನಾನು ಹೆಚ್ಚು ಮಾತಾಡೋಣ. ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆಯ ಜಿಲ್ಲಾಧಿಕಾರಿಗಳು ಏನ್ ಕೆಲಸ ಹೇಳ್ತಾರೆ ಇಮಿಡಿಯೇಟ್ ಮಾಡ್ತಾರೆ. ಅಂತ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಅಧಿಕಾರಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಎಲ್ಲ ರೀತಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅಲ್ಲೇ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ವ್ಯವಸ್ಥೆಯಿಂದ ಸರ್ಕಾರ ಮಟ್ಟಿಗೆ ಮಾಡ್ತೀವಿ. ಯಾವುದೇ ಕೆಲಸವನ್ನ ನಿಲ್ಲದ ರೀತಿಯಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಚಕ್ರ ರಸ್ತೆ ಮಾಡಿದ್ರು ಮೇಡಮ್ ಅವ್ರು ಯಾರಾದ್ರೂ ಏನಂತ ಸರಿ ಇದು ಹೆಂಗ್ ಮಾಡಿದ್ರಿ, ಯಾವ ಹತ್ರ ಮಾಡಿದ್ರಿ ಅಂತ ಇವತ್ತು ಗೊತ್ತಿಲ್ಲ ಮೇಡಮ್. 71 ರೋಡ್ ಕಂಪ್ಲೀಟ್ 239 ಕಿಲೋಮೀಟರ್ ಮುಗಿಸಿದ್ರಿ, 239 ಕಿಲೋಮೀಟರ್. ಇವತ್ತು ಇಲ್ಲೇ ನಮ್ಮದೊಂದು ರೈಲ್ ಮಾಡಿದ್ರಿ ಇಲ್ಲಿಂದ. ಆ ರೈಲ್ ರೋಡ್ ಆಗುತ್ತಂತ ಗೊತ್ತಿಲ್ಲ. ರೈಲ್ ರೋಡ್ ನಿನ್ನೆ ಮುಗಿದ್ರಿ ಮೇಡಮ್. ರೋಡ್ ಹಾಕಿಬಿಟ್ರೆ ಕಂಪ್ಲೀಟ್ 45 to 35 ಫೀಟ್ ಆಗಿದೆ. ಮತ್ತೆ ಇದೇ ರೀತಿಯಾಗಿ ಇನ್ನೂ ಬಹಳ ಕೆಲಸಗಳದಾವ. ನಮಗೆ ದೊಡ್ಡದು ಒಂದು ಪರಿಹಾರದ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್. ಎಲ್ಲ ರೈತರ ಪರವಾಗಿ ನೀವು ಮನವಿ ಮಾಡ್ತೀವಿ. ಆ ಪರಿಹಾರ ಏನಾದರೂ ತಾವು ಬೇರೆ ಹಂತದಲ್ಲಿ ಅಧಿಕಾರಿಗಳು ಮಾತಾಡಿ ಈಗ 50,000 ಜನ ನಮ್ಮ ಜಿಲ್ಲೆಗೆ ಪರಿಹಾರ ಮಾಡಬೇಕಾಗಿದೆ. ಆ ಪರಿಹಾರ ಪುಸ್ತಕ ನಡೆಸಿಗೆ ತಾವು ಮುಂದುವರಿಯಬೇಕಂತ ಸೂಚನೆ ಕೊಡೋದ್ರ ಹೊರತಿಗೆ ತಾವೆಲ್ಲರೂ ಬಂದಿರಿ, ಏನು ಅಹವಾಲು ಕೊಡ್ಲಿಕ್ಕೆ ಬಂದಿರಿ. ನಿಮ್ಮ ಅಹವಾಲನ್ನು ಸ್ವೀಕರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ.